ತಮಿಳುನಾಡಿನ ಬೆಳವಣಿಗೆಯ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ದಾರಿ ಕಾಣದ ದಳಪತಿಗೆ ದಾರಿ ತೋರಿಸುವಂತಹ ವಿಸಿಕೆ ಈಗ ಡಿಮ್ಯಾಂಡ್ ಅನ್ನು ಇಟ್ಟಿದೆ. ತಮಿಳುನಾಡಿನಲ್ಲಿ ನಂಬರ್ ಗೇಮ್. ವಿಜಯ್ ಸರ್ಕಾರಕ್ಕೆ ಇನ್ನಿಬ್ಬರು ಶಾಸಕರ ಬೆಂಬಲ ಈಗ ಸಿಗ್ತಾ ಇರೋದು. ವಿಜಯ್ಗೆ ಬೆಂಬಲವನ್ನ ವಿಸಿಕೆ ಘೋಷಿಸಿದೆ. ವಿಸಿಕೆ ನಿನ್ನೆನೆ ಘೋಷಣೆ ಮಾಡಬೇಕು ಅಂತ ಇದ್ದಿದ್ದು, ಅದು ಯಾಕೆ ಹಾಗಾಯ್ತೋ ಗೊತ್ತಿಲ್ಲ. ಟಿವಿಕೆಗೆ ಬೇಷರತ್ ಬೆಂಬಲವನ್ನ ವಿಸಿಕೆ ಘೋಷಿಸಿದೆ. ಕೆಲವೇ ಕ್ಷಣಗಳಲ್ಲಿ ಈಗ ರಾಜ್ಯಪಾಲರನ್ನ ಭೇಟಿಯಾಗಲಿದ್ದಾರೆ ಟಿವಿಕೆ ಪ್ರಧಾನ ಕಾರ್ಯದರ್ಶಿ. ಚೆನ್ನೈ ನಿವಾಸದಿಂದ ಕೂಡ ವಿಜಯ್ ಅವರು ಹೊರಟಿದ್ದಾರೆ. ಆ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಸೇಮ್ ಸಿನಿಮಾ ಸ್ಟೈಲ್ನಲ್ಲೇ. ತಮಿಳು ಅಂತಂದರೆ ತಮಿಳು ರಾಜಕೀಯ ಅಂತಂದರೆ ಅದು ಸಿನಿಮಾ ಅಂದರೆ ರಾಜಕೀಯ, ಹಂಗಾಗ್ಬಿಟ್ಟಿದೆ. ಆ ಪರಿಸ್ಥಿತಿ ಇದೆ. ಈಗ ನಡೀತಾ ಇರೋದು ಹಾಗೆ. ಸಿನಿಮಾದಲ್ಲಿ ಶೂಟಿಂಗ್ ಮಾಡೋ ರೀತಿಯಲ್ಲೇ ಈಗ ಎಲ್ಲ ಬೆಳವಣಿಗೆಗಳು ಕೂಡ ನಡೀತಾ ಇವೆ ತಮಿಳುನಾಡಲ್ಲಿ. ಅದರಲ್ಲೂ ಕೂಡ ನಟ ವಿಜಯ್ ಅವರು ಅಧಿಕಾರಕ್ಕೆ ಬಂದ ನಂತರ ಇನ್ನೂ ಹೆಚ್ಚಿನ ರೀತಿಯಾದಂತಹ ಪ್ರಚಾರಗಳು ನಡೀತಾ ಇರೋದು. ದೊಡ್ಡ ಮಟ್ಟದಲ್ಲೇನು ನಡೀತಾ ಇದೆ, ಸಣ್ಣ ಪುಟ್ಟದ್ದೇನಲ್ಲ. ಏಕೆಂದರೆ ಡ್ರಾಮಾ ಮೇಲೆ ಡ್ರಾಮಾ. ನಿನ್ನೆ ಮೊನ್ನೆ ಇವತ್ತು ಒಂದೊಂದು ರೀತಿಯಲ್ಲಿ ಡ್ರಾಮಾ ಇದೆ. ಯಾರು ಬೆಂಬಲ ಕೊಡ್ತಾರೆ, ಬೆಂಬಲ ಕೊಟ್ಟಂಥವ್ರ ಜೊತೆಗೆ ಏನು ಪೊಸಿಷನ್ ಕೊಡಬೇಕು, DCM ಮಂತ್ರಿನ, ಬಾಹ್ಯ ಬೆಂಬಲನ, ಬೇಷರತ್ತು ಬೆಂಬಲ ಕೊಡ್ತೀನಿ ಅಂತಾರೆ. DCM ಪೋಸ್ಟಿಗೆ ಬೇಡಿಕೆಯನ್ನು ಇಡ್ತಾರೆ. ಸೊ ಎಂತೆಂಥ ರಾಜಕೀಯ ನಡೀತಾ ಇದೆ ಅಂತ ನೋಡಿ, ಹೇಗೆಲ್ಲ ನಡೀತಾ ಇದೆ ಅಂತ ನೋಡ್ಕೊಳ್ಳಿ. ಚೆನ್ನೈನ ನೇರ ದೃಶ್ಯಾವಳಿಗಳು ನಿಮಗೆ ತೋರಿಸ್ತಾ ಇದ್ದೀವಿ. ಚೆನ್ನೈನಿಂದ ಈಗ ವಿಜಯ್ ಅವರು ತೆರಳುತ್ತಾ ಇರುವಂಥದ್ದು. ತಮ್ಮ ನಿವಾಸದಿಂದ ಈಗ ತೆರಳಿದ್ದಾರೆ. ಸಾಕಷ್ಟು ಭದ್ರತೆಯ ನಡುವೆನೇ ಹೋಗ್ತಾ ಇದ್ದಾರೆ. ಈಗ ಲೋಕಭವನ ಕಚೇರಿಗೂ ಕೂಡ ಅವರ ಪ್ರಧಾನ ಕಾರ್ಯದರ್ಶಿ ತಲುಪ್ತಾರೆ. ಟಿವಿಕೆ ಪಕ್ಷದ ವಿಜಯ್ಗೆ ವಿಸಿಕೆ ಬೆಂಬಲ. ಈಗ ಬರ್ತಾ ಇರುವಂಥ ಬಿಗ್ ಬ್ರೇಕಿಂಗ್. ಹೋಟೆಲ್ನಲ್ಲಿ ವಿಸಿಕೆ ಮುಖ್ಯಸ್ಥ ತಿರುಮಾವಳವನ್ನ ಭೇಟಿಯನ್ನ ಮಾಡಿದ್ದಾರೆ. ಟಿವಿಕೆಗೆ ಇಬ್ಬರು ಶಾಸಕರ ಬೆಂಬಲ ಪತ್ರವನ್ನ ಕೊಟ್ಟಿದ್ದಾರೆ. ಟಿವಿಕೆಗೆ ಬೇಕಾಗಿದ್ದಿದ್ದು ಇಬ್ಬರಿತ್ತು. ಬೆಂಬಲ ಪತ್ರದೊಂದಿಗೆ ಲೋಕಭವನ ಕಚೇರಿಗೆ ಈಗ ಟಿವಿಕೆ ಪ್ರಧಾನ ಕಾರ್ಯದರ್ಶಿ ಕೂಡ ತೆರಳುತ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಲಿದ್ದಾರೆ ಅಧವ್ ಅರ್ಜುನ್. ಸೊ ವಿಜಯ್ಗೆ ಈಗ ವಿಸಿಕೆ ಬೆಂಬಲ ಕೂಡ ಸಿಕ್ಕಾಯಿತು. ಸರ್ಕಾರ ರಚನೆಗೆ ಇನ್ನು ಕೆಲವೇ ಕ್ಷಣಗಳು ಬಾಕಿ ಅಂತಾನೆ ಹೇಳ್ಬೋದು. ಇವತ್ತು ಲೋಕಭವನಕ್ಕೆ ಹೋಗಿ ರಾಜ್ಯಪಾಲರನ್ನ ಭೇಟಿಯಾದ ನಂತರ ಹಕ್ಕು ಮಂಡನೆಯನ್ನ ಮಾಡಿ ತದನಂತರ ತಮ್ಮ ಬಹುಮತವನ್ನು ಸಾಬೀತುಪಡಿಸಬೇಕಾಗಿರೋದೆ. ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಯಾವಾಗ ಏನು ಎತ್ತ ಅನ್ನುವಂಥದ್ದು ಭಾಳ ಕುತೂಹಲವಾಗಿದೆ. ತಯಾರಿ ಮಾತ್ರ ಸ್ಟೇಡಿಯಂನಲ್ಲಿ ಆಗಿ ಕೂತಿದೆ. ಎನಿ ಟೈಮಲ್ಲಿ ಪ್ರೋಗ್ರಾಮ್ ಮಾಡಬಹುದು ಅಂತ ಹೇಳಿ ಪ್ರಮಾಣ ವಚನ ಕಾರ್ಯಕ್ರಮ. ಆದರೆ ಬಹುಮತ ಇಲ್ಲದೆ ಇರೋದಕ್ಕೇ ಒದ್ದಾಡ್ತಾ ಇದ್ದಿದ್ದು. ಈಗ ಬಹುಮತ ಸಿಕ್ಕಾಗಿದೆ. ವಿಜಯ್ಗೆ ಇನ್ನು ಯಾವುದೇ ರೀತಿಯಾಗಿ ಲಿಮಿಟೇಷನ್ ಇಲ್ಲ, ನೋ ಬೌಂಡ್ರಿ. ಸೊ ಹಾಗಾಗಿ ಬಿಗ್ ಅಪ್ಡೇಟ್. ಈಗ ಬರ್ತಾ ಇರುವಂಥ ಬಿಗ್ ಅಪ್ಡೇಟಲ್ಲಿ ತೆರಳುತ್ತಾ ಇದ್ದಾರೆ ಚೆನ್ನೈನಿಂದ ವಿಜಯ್ ಅವರು. ಲೋಕಭವನಕ್ಕೂ ಕೂಡ ಈಗ ಹೋಗ್ತಾರೆ. ಯಾಕಂದರೆ ವಿಸಿಕೆ ಬೆಂಬಲ ಈಗ ಸಿಕ್ಕಾಗಿದೆ. ಆ ಬೆಂಬಲಕ್ಕೆ ಮಾತ್ರ ಕಾಯ್ತಾ ಇದ್ರು. ಹತ್ತಾರು ಲೆಕ್ಕಾಚಾರಗಳನ್ನು ಹಾಕಿದ ನಂತರ ಈಗ ಬೇಕಾಗಿರುವಂಥದ್ದು ಎಲ್ಲ ಸಿಕ್ಕಿದೆ. ಈಗ ದೊಡ್ಡ ಮಟ್ಟದಲ್ಲಿ ಬೆಂಬಲ ಅಂತೂ ಸಿಕ್ಕಿದೆ. ಯಾವ ಬೆಂಬಲ ಈಗ ಬೇಕಾಗಿತ್ತು ಆ ಬೆಂಬಲವೂ ಕೂಡ ಸಿಕ್ಕಾಗಿದೆ. ಮಗದೊಂದು ಕಡೆಗೆ ಆಗಬೇಕಾಗಿರುವಂಥದ್ದು ಪ್ರಮಾಣ ವಚನ ಕಾರ್ಯಕ್ರಮ. ಈ ಪ್ರಮಾಣ ವಚನ ಕಾರ್ಯಕ್ರಮ ಈಗ ಯಾವಾಗ ಅನ್ನುವಂಥದ್ದು, ನಾಳೆನೇ ಆಗುತ್ತಾ ಅಥವಾ ಇಲ್ವಾ ಅನ್ನೋದನ್ನು ನೋಡಬೇಕಾಗಿದೆ.